ಮಾಫಿ ಸಾಕ್ಷಿಯ ಅರ್ಜಿಯಿಂದ ಆರೋಪಿ ನಟ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಇದರಿಂದ ಟೆನ್ಷನ್ ಶುರುವಾಗಿರುವಂಥದ್ದು. ಈ ಮಾಫಿ ಸಾಕ್ಷಿಗೆ ಆಕ್ಷೇಪವನ್ನು ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತಾ ದರ್ಶನ್ ಅಥವಾ ಇತರೆ ಆರೋಪಿಗಳಿಗೆ ಅನ್ನೋದು ಸದ್ಯದ ಪ್ರಶ್ನೆ. ಮಧ್ಯಾಹ್ನ 3 ಗಂಟೆಗೆ ಆದೇಶ ಹೊರಬೀಳಲಿದೆ. ಆರೋಪಿ ದರ್ಶನ್ಗೆ ಇದರಿಂದ ಟೆನ್ಷನ್ ಶುರುವಾಗಿರುವಂಥದ್ದು. ವಿಚಾರಣೆಯನ್ನು 3 ಗಂಟೆಗೆ ಮುಂದೂಡಲಾಗಿದೆ. 59ನೇ CCH ಕೋರ್ಟ್ ನೀಡುವ ತೀರ್ಪಿನತ್ತ ಎಲ್ಲರ ಚಿತ್ತ ಈಗ ನೆಟ್ಟಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಏನಿದ್ದಾನೆ, ಈತ ಆರೋಪಿ ನಂಬರ್ 14 A14 ಮಾಫಿ ಸಾಕ್ಷಿಯಾಗಿ ಸಲ್ಲಿಕೆ ಮಾಡಿದ್ದಾನೆ ಅರ್ಜಿಯನ್ನು. ಮಧ್ಯಾಹ್ನ 3 ಗಂಟೆಗೆ ಆದೇಶ ನೀಡಲಿದೆ. 59ನೇ CCH ಕೋರ್ಟ್ ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಅವರು ಆದೇಶವನ್ನು ನೀಡೋದಕ್ಕಿದ್ದಾರೆ. ಅವರ ಆದೇಶ ಏನಾಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಯಾಕೆಂದರೆ ಈಗ ಬೆಳಗ್ಗೆ ಏನು ವಿಚಾರಣೆ ಆರಂಭ ಆಗಿತ್ತು, ಮಧ್ಯಾಹ್ನ ಒಂದು 12 ಗಂಟೆ ಸುಮಾರಿಗೆ ವಿಚಾರಣೆ ಆರಂಭ ಆಗಿತ್ತು. ಆ ಸಂದರ್ಭದಲ್ಲಿ ದರ್ಶನ್ ಟೆನ್ಷನ್ನಲ್ಲಿದ್ದರು. ಇತರೆ ಆರೋಪಿಗಳೆಲ್ಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಿರ್ತಾರೆ. ಇತರೆ ಆರೋಪಿಗಳೆಲ್ಲ ಒಂದು ಕಡೆ ಕೂತ್ಕೊಂಡ್ರೆ ಪ್ರತ್ಯೇಕವಾಗಿ ಅವರ ಹಿಂದುಗಡೆಗೆ ದರ್ಶನ್ ಅವರು ಪ್ರತ್ಯೇಕವಾಗಿ ಒಬ್ಬಂಟಿಯಾಗಿ ಕೂತಿರ್ತಾರೆ. ಸದ್ಯಕ್ಕೆ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನು ಕಾಯ್ದಿರಿಸಲಾಗಿದೆ. ಬೆಂಗಳೂರಿನ 59ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು VC ಮೂಲಕ ದರ್ಶನ್, ಪವಿತ್ರ ಗೌಡ ಅವರು ಸೇರಿದಂತೆ ಎಲ್ಲ ಆರೋಪಿಗಳು ಹಾಜರಾಗಿದ್ದರು. VC ಮೂಲಕ ಪ್ರದೋಷ್, ನಾಗರಾಜ್, ಲಕ್ಷ್ಮಣ್, ಜಗದೀಶ್ ಎಲ್ಲರೂ ಕೂಡ ಹಾಜರಾಗಿರ್ತಾರೆ. ಆದರೆ ಬೇರೆ ಆರೋಪಿಗಳ ಹಿಂದ್ಗಡೆ ಪ್ರತ್ಯೇಕವಾಗಿ ಒಂಟಿಯಾಗಿ ಚೇರ್ ಹಾಕಿಕೊಂಡು ಕೂತಿರ್ತಾರೆ ದರ್ಶನ್ ಅವರು. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನು ಕಾಯ್ದಿರಿಸಲಾಗಿದೆ. ಆ ಆದೇಶದತ್ತ ಎಲ್ಲರ ಚಿತ್ತವು ನೆಟ್ಟಿರುವಂಥದ್ದು. ಆದರೆ ಟೆನ್ಷನ್ ಇರೋದು ದರ್ಶನ್ಗೆ. ಅವರ ಪರಿಸ್ಥಿತಿ ಹೇಗಿದೆ ಈಗ? ಖಂಡಿತವಾಗಿಯೂ ನವೀನ್, ಏನು ಈಗಾಗಲೇ ಈ ವಿಚಾರಣೆ ಮುಗ್ದಿರುವಂತಹದ್ದು 3 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿಗಳೆಲ್ಲರೂ ಕೂಡ VC ಮೂಲಕ ಈಗಾಗಲೇ ಅಲ್ಲಿ ಏನು ಪ್ರೆಸೆಂಟ್ ಮಾಡಲಾಗಿತ್ತು ಕೋರ್ಟ್ ನಲ್ಲಿ. ಈ ವೇಳೆಯಲ್ಲಿ ಸಾಕಷ್ಟು ಟೆನ್ಷನ್ ಆಗಿ ಇರುವಂತಹದ್ದು ಕೂಡ ಕಂಡು ಬಂತು. ಯಾಕೆಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ವಿಟ್ನೆಸ್ ಸ್ಥಳದಲ್ಲಿ ಇದ್ದುಕೊಂಡು ಈ ಒಂದು ಪ್ರಕರಣವನ್ನ ಕಂಪ್ಲೀಟ್ ಆಗಿ ನಾನು ನೋಡಿದ್ದೇನೆ, ಆ ಒಂದು ಸ್ಥಳದಲ್ಲಿ ಏನೆಲ್ಲ ನಡೆದಿತ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು ಆ ಒಂದು 11 ಪುಟಗಳ ಒಂದು ಅರ್ಜಿಯಲ್ಲಿ ಇರುವಂತಹದ್ದು. ಹೀಗಾಗಿ ಕೋರ್ಟ್ ಅದನ್ನ ಏನಾದ್ರೂ ಷರತ್ತುಬದ್ಧವಾಗಿ ಕನ್ಸಿಡರ್ ಮಾಡಿದ್ದೆ ಅದಲ್ಲಿ ಖಂಡಿತವಾಗಿ ಕಂಟಕ ಇವರಿಗೆ ಕಾದಿರುತ್ತೆ. ಈ ಹಿನ್ನೆಲೆಯಲ್ಲೆಲ್ಲ ಒಂದ್ ಕಡೆ ಸಾಕಷ್ಟು ಟೆನ್ಷನ್ ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇರುವಂತಹದ್ದು ಸದ್ಯಕ್ಕೆ ಏನು ಈ 11 ಪುಟಗಳ ಒಂದು ಕಂಪ್ಲೀಟ್ ಆ ಒಂದು ಚಿತ್ರಣ ಇದೆ. ಆ ಒಂದು ಚಿತ್ರಣದಲ್ಲಿ ಕೇವಲ ಈವರೆಗೂ ಕೂಡ ಪೊಲೀಸರು ಕಲೆ ಹಾಕಿದಂತಹ ಸಾಕ್ಷಿಗಳೇನಿದಾವೆ, ಆ ಒಂದು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದಂತ ರಿಪೀಸ್ ಆಗಿರ್ಬೋದು, ಅಲ್ಲಿ ಸಿಕ್ಕಂತಹ ಬ್ಲಡ್ ಸ್ಯಾಂಪಲ್ಸ್ ಆಗಿರ್ಬೋದು, ಅಥವಾ ಆ ಒಳಗಡೆ ಕಾರ್ ಹೋದಂತ ಸಂದರ್ಭದಲ್ಲಿ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ನ ಹೇಳಿಕೆ ಆಗಿರ್ಬೋದು, ಈ ರೀತಿಯಾದಂತಹ ಕಂಪ್ಲೀಟ್ ಆಗಿ ಆ ಸಾಕ್ಷಿಗಳು ಕಲೆ ಹಾಕಿದ್ರು ಪೊಲೀಸರು. ಆದ್ರೆ ಆ ಒಂದು ಸ್ಥಳದಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಲೆ ನಡೆದಂತ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೇಶ್ ಎಳೆಯಾಗಿ ಬಿಚ್ಚಿಟ್ಟಿರೋದ್ರಿಂದ ಇದರಲ್ಲಿ ಆರೋಪಿಗಳಿಗೆ ಮತ್ತಷ್ಟು ಈ ಒಂದು ಕಾನೂನಿನ ಬಿಗಿ ಹಗ್ಗ ಅಂತಂದ್ರೆ ತಪ್ಪಾಗಲ್ಲ ನವೀನ್. ಥ್ಯಾಂಕ್ ಯು ಚಂದ್ರಶೇಖರ್. ದರ್ಶನ್ ಅವರು ರೇಣುಕಾಸ್ವಾಮಿಯನ್ನ ಕೊಲೆ ಕೇಸ್ ಏನಿದೆ, ಈ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ 2 ಪವಿತ್ರ ಗೌಡ ಆರೋಪಿ ನಂಬರ್ 1. ಇನ್ನು A14 ಪ್ರದೋಷ್ ಏನಿದ್ದಾನೆ, ಆತ ಇಡೀ ಪ್ರಕರಣದಲ್ಲಿ ಆತ ಕೂಡ ಭಾಗಿಯಾಗಿದ್ದ, ಆತ ಕೂಡ ಅಲ್ಲಿ ಇದ್ದ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಸಿಕ್ಕಿದ್ದಾವೆ. ದರ್ಶನ್ ಅವರ ಹೇಳಿಕೆಯೂ ಇದೆ. ಅದರಲ್ಲಿ ಪ್ರದೋಷು ತಮ್ಮ ಜೊತೆ ಎಷ್ಟೊತ್ತಿನಿಂದ ಎಷ್ಟೊತ್ತಿನವರೆಗೆ ಇದ್ದರು, ಆ ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು ಅನ್ನುವ ಘಟನೆಗಳನ್ನು ದರ್ಶನ್ ಅವರು ವಿವರಿಸಿದ್ದಾರೆ. ಹಾಗೆ ಪ್ರದೋಷ್ ಕೊಟ್ಟಿರುವ ಸ್ಟೇಟ್ಮೆಂಟು ಇದೆ. ಅದಷ್ಟೇ ಅಲ್ಲದೆ ಈಗ ಪ್ರದೋಷ್ ಏನು ಮಾಫಿ ಸಾಕ್ಷಿ ಆಗ್ತೇನೆ ಅಂಥೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾನೆ ಕೋರ್ಟ್ಗೆ. 59ನೇ CCH ಕೋರ್ಟ್ನಲ್ಲಿ ಏನು ವಿಚಾರಣೆ ನಡೀತು, ಅಲ್ಲಿ ಮಾಫಿ ಸಾಕ್ಷಿ ಆಗ್ತೇನೆ ಅಂತೇಳಿ ಸಲ್ಲಿಸಿರುವ ಅರ್ಜಿಯೇ 11 ಪುಟಗಳ ಅರ್ಜಿ ಇದೆ. ಆ 11 ಪುಟಗಳಲ್ಲಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಅದರಲ್ಲಿ ದರ್ಶನ್ ಅವರ ಪಾತ್ರ ಏನಿತ್ತು, ಪವಿತ್ರ ಗೌಡ ಅವರ ಪಾತ್ರ ಏನಿತ್ತು, ಇತರೆ ಆರೋಪಿಗಳ ಪಾತ್ರ ಏನಿತ್ತು, ಇದರ ಬಗ್ಗೆ ಬ್ರೀಫ್ ಆಗಿ ಅಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಪಾತ್ರದ ಬಗ್ಗೆಯೂ ಕೂಡ ಆತ ಅಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾನೆ. ಒಟ್ಟು 11 ಪುಟಗಳ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅದರಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಹೋಗಿದ್ದಾನೆ.
ಅದನ್ನು ಸವಿಸ್ತಾರವಾಗಿ ವಿವರಿಸೋದಕ್ಕೆ ಆತ ಮಾಫಿ ಸಾಕ್ಷಿಯಾಗಿ ಪರಿಗಣನೆಯಾದಾಗ ಆತನ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗತ್ತೆ. ಅದು ದರ್ಶನ್ ಅವರಿಗೆ ಸಂಕಷ್ಟವನ್ನು ತಂದಿಡುವ ಸಾಧ್ಯತೆಗಳು ತೀವ್ರವಾಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.